ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ರವಿಚಂದ್ರನ್ ಕನ್ನಡ ಚಿತ್ರರಂಗದ ಶೋಮ್ಯಾನ್, ಅನ್ಕೊಂಡಿರೋದನ್ನ ಸ್ಕ್ರೀನ್ ಮೇಲೆ ತರಿಸೋ ಹಠವಾದಿ, ಕನ್ನಡ ಚಿತ್ರರಂಗನ ಹಾಲಿವುಡ್ ರೇಂಜ್ ತಗೊಂಡು ಹೋಗ್ಬೇಕಂತ ಕನಸು ಕಾಣೋ ಕನಸುಗಾರ, ಚಿತ್ರಗಳಲ್ಲಿ ಹೊಸ ಶಾರ್ಟ್ಸ್ ಗಳನ್ನ ಸೃಷ್ಟಿ ಮಾಡಿರೋ ಬ್ರಹ್ಮ, ಕನ್ನಡ ಚಿತ್ರರಂಗದ ಮೇಲೆ ಕ್ರೇಜ್ ನ ಕ್ರಿಯೇಟ್ ಮಾಡಿರೋ ಕ್ರೇಜಿ ಸ್ಟಾರ್, ಕನ್ನಡ ಚಿತ್ರರಂಗ ಯಾವ ಭಾಷೆ ಚಿತ್ರರಂಗಕ್ಕೂ ಕಮ್ಮಿ ಇಲ್ಲ ಅಂತ ತನ್ನ ಸಿನಿಮಾನಲ್ಲಿ ತೋರ್ಸ್ಕೊಂಡ್ ಬಂದಿರೋ ಹೋರಾಟಗಾರ, ಕ್ರೇಜಿ ಸ್ಟಾರ್ ಡಾಕ್ಟರ್ ರವಿಚಂದ್ರನ್. ರವಿ ಸರ್ ಬಗ್ಗೆ ನಾವ್ ಎಷ್ಟು ಮಾತಾಡಿದ್ರು ಅದು ಕಮ್ಮಿನೇ. ಕಾರಣ ಕನ್ನಡ ಚಿತ್ರರಂಗದಲ್ಲಿ ಅವ್ರು ಮಾಡಿರೋ ಸಾಧನೆ ಯಾರಿಂದನೂ ಅದನ್ನ ಇಮ್ಯಾಜಿನ್ ಮಾಡಕ್ಕಾಗದೇ ಇರುವಂತ ಸಾಧನೆಗಳನ್ನ ತನ್ನ ಸಿನಿಮಾದ ಮೂಲಕ ಮಾಡ್ಕೊಂಡ್ ಬರ್ತಾನೆ ಇದ್ದಾರೆ. ಇವತ್ತಿಗೆ ಕನ್ನಡ ಚಿತ್ರಗಳು ಕೋಟಿಗಳಲ್ಲಿ ಪ್ರೊಡಕ್ಷನ್ ಆಗ್ತಾ ಇದೆ. ಆದ್ರೆ 80s ಅಲ್ಲಿ ಲಕ್ಷಗಳಲ್ಲಿ ಸಿನಿಮಾ ಆಗ್ತಾ ಇರೋ ಟೈಮಲ್ಲಿ ಕೋಟಿಗಳಲ್ಲಿ ಸಿನಿಮಾ ಮಾಡಿ ಕನ್ನಡ ಚಿತ್ರರಂಗನ ಇನ್ನೊಂದು ಹಂತಕ್ಕೆ ತಗೊಂಡೋದವ್ರು ಅಂದ್ರೆ ಅದು ರವಿಚಂದ್ರನ್ ಅವರೇ. ಆಗಿನ ಕಾಲಕ್ಕೆ ಸೂಪರ್ ಸ್ಟಾರ್ಸ್ ಆದ ಕಮಲ್ ಹಾಸನ್ ಅವರು ಆಕ್ಟ್ ಮಾಡಿ ಮಣಿರತ್ನಂ ಅವರು ಡೈರೆಕ್ಟ್ ಮಾಡಿರೋ ನಾಯಕನ್ ಸಿನಿಮಾದ ಬಜೆಟ್ 1 ಕೋಟಿ ರೂಪಾಯಿ ಆಗಿರುತ್ತೆ. ಅದೇ ತರ ರಜನಿಕಾಂತ್ ಅವರು ಆಕ್ಟ್ ಮಾಡಿ SP ಮುತ್ತುರಾಮನ್ ಅವರು ಡೈರೆಕ್ಟ್ ಮಾಡಿರೋ ಮಣಿದನ್ ಅನ್ನೋ ಸಿನಿಮಾ 1 ಕೋಟಿ 10 ಲಕ್ಷ ರೂಪಾಯಿ ಇರುತ್ತೆ. ಚಿರಂಜೀವಿ ಅವರು ಆಕ್ಟ್ ಮಾಡಿ ಕೋದಂಡ ರಾಮಿರೆಡ್ಡಿ ಅವರು ಡೈರೆಕ್ಟ್ ಮಾಡಿರೋ ದೊಂಗ ಮಗಡು ಸಿನಿಮಾದ ಬಜೆಟ್ ಕೂಡ 1 ಕೋಟಿ ರೂಪಾಯಿ ಆಗಿರುತ್ತೆ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಅಪ್ಕಮಿಂಗ್ ಸ್ಟಾರ್ ಆಗಿದ್ರು. ಅವಾಗ ಮೊದಲನೇ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಆ ಸಿನಿಮಾದ ಬಜೆಟ್ 1.5 ಕೋಟಿ ಅನ್ನೋವಾಗ ಪ್ರೊಡ್ಯೂಸರ್ಸ್ ಆಗ್ಲಿ ಡಿಸ್ಟ್ರಿಬ್ಯೂಟರ್ಸ್ ಆಗ್ಲಿ ಇವ್ರು ಯಾರಿಗೂ ಈ ಸಿನಿಮಾ ಮೇಲೆ ನಂಬಿಕೆನೇ ಇಲ್ಲ. ಅದು ಮಾತ್ರ ಅಲ್ಲ, ಸಿನಿಮಾ ಆದ್ರೂ ಅಷ್ಟು ದುಡ್ಡು ಹೇಗೆ ಕಲೆಕ್ಟ್ ಮಾಡುತ್ತೆ ಅನ್ನೋ ಒಂದು ಪ್ರಶ್ನೆ ಎಲ್ರ ಮೈಂಡ್ ಅಲ್ಲೂ ಇತ್ತು. ಸಿನಿಮಾ ರಿಲೀಸ್ ಆಯ್ತು, ಸೂಪರ್ ಡೂಪರ್ ಹಿಟ್ ಆಯ್ತು. ಕನ್ನಡ ಚಿತ್ರರಂಗದಲ್ಲಿ 1 ಕೋಟಿ 1.5 ಕೋಟಿನಲ್ಲೂ ಸಿನಿಮಾ ಮಾಡಬಹುದು ಅಂತ ತೋರಿಸ್ಕೊಟ್ಟವರು ರವಿಚಂದ್ರನ್ ಅವರು. ಅದು ಮಾತ್ರ ಅಲ್ಲ, ಪ್ರೇಮಲೋಕ ಸಿನಿಮಾ ನಂತರ ರಣಧೀರ ಅನ್ನೋ ಒಂದು ಸಿನಿಮಾನ ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡ್ತಾರೆ. ಆ ಸಿನಿಮಾದ ಬಜೆಟ್ ಕೂಡ ಆಲ್ಮೋಸ್ಟ್ 2 ಕೋಟಿ ರೂಪಾಯಿ ಆಗಿರುತ್ತೆ. ಆ ಸಿನಿಮಾ ಕೂಡ ದೊಡ್ಡ ಸಕ್ಸಸ್ ಆಗುತ್ತೆ. ಅದು ಮಾತ್ರ ಅಲ್ಲ, ಆ ವರ್ಷದಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಸಿನಿಮಾ ಆಗುತ್ತೆ. ಈ ಸಿನಿಮಾದ ಸಕ್ಸಸ್ ಮೂಲಕ ಬೇರೆ ಬೇರೆ ಪ್ರೊಡ್ಯೂಸರ್ ಗಳಿಗೆ ನಂಬಿಕೆ ಕೊಟ್ಟು ಕನ್ನಡದಲ್ಲೂ ಬಿಗ್ ಬಜೆಟ್ ಸಿನಿಮಾ ಮಾಡಬಹುದು ಅನ್ನೋ ಚೈತನ್ಯ ತುಂಬಿಸಿದವರು ಡಾಕ್ಟರ್ ರವಿಚಂದ್ರನ್ ಅವರು. ಅದು ಮಾತ್ರ ಅಲ್ಲ, ಹೊರಗಿನ ಫೈನಾನ್ಷಿಯರ್ ಅವ್ರನ್ನ ಕನ್ನಡ ಚಿತ್ರರಂಗಕ್ಕೂ ಇನ್ವೆಸ್ಟ್ ಮಾಡಬಹುದು ಅಂತ ತೋರಿಸ್ಕೊಟ್ಟವರು ಡಾಕ್ಟರ್ ರವಿಚಂದ್ರನ್ ಅವರು. ಕನ್ನಡ ಚಿತ್ರರಂಗನ ಶ್ರೀಮಂತಿಕೆ ಚಿತ್ರರಂಗ ಮಾಡಿರುವಂತಹ ಹೆಗ್ಗಳಿಕೆ ಡಾಕ್ಟರ್ ರವಿಚಂದ್ರನ್ ಅವರಿಗೆ ಸೇರುತ್ತೆ. ಪ್ರೇಮಲೋಕ ಮತ್ತು ರಣಧೀರ ಈ 2 ಸಿನಿಮಾ ನಂತರ ರವಿಚಂದ್ರನ್ ಅವರ ನಟನೆಗೆ ಮಾತ್ರ ಅಲ್ಲ, ಅವರ ಡೈರೆಕ್ಷನ್ ಗೆ ಯಾವ ತರ ಒಂದು ಕ್ರೇಜ್ ಕ್ರಿಯೇಟ್ ಆಯ್ತು ಅಂದ್ರೆ, ಇಂಡಿಯನ್ ಫಿಲಂ ಇಂಡಸ್ಟ್ರಿನಲ್ಲಿ ದೊಡ್ಡ ದೊಡ್ಡ ಆಕ್ಟರ್ ಗೆ ರವಿಚಂದ್ರನ್ ಅವರು ಡೈರೆಕ್ಟ್ ಮಾಡಬೇಕು ಅಂತ ತುಂಬಾ ಇಷ್ಟಪಡೋರು. ಸುಮಾರು ಜನ ಅಪ್ರೋಚ್ ಮಾಡಿದ್ರು ರವಿಚಂದ್ರನ್ ಅವ್ರನ್ನ. ಆದ್ರೆ ಅವರು ಪೂರ್ತಿಯಾಗಿ ಡೈರೆಕ್ಷನ್ ಕಡೆ ಹೋಗದೆ, ನಾನೊಬ್ಬ ಆಕ್ಟರ್ ಅಷ್ಟೇ, ನನ್ನ ಸಿನಿಮಾಗಳನ್ನ ಮಾತ್ರ ನಾನು ಡೈರೆಕ್ಟ್ ಮಾಡ್ಕೊಂತೀನಿ. ಆಸ್ ಎ ಆಕ್ಟರ್ ನನ್ನ ಲೈನಪ್ ಅಲ್ಲಿ ಸುಮಾರು ಸಿನಿಮಾಗಳಿದೆ, ಅದನ್ನೆಲ್ಲ ಕ್ಲಿಯರ್ ಮಾಡಬೇಕು. ಸದ್ಯಕ್ಕೆ ನಾನು ಯಾವ ಸಿನಿಮಾನು ಡೈರೆಕ್ಟ್ ಮಾಡುವಂತ ಪರಿಸ್ಥಿತಿನಲ್ಲಿ ಇಲ್ಲ ಅಂತ ಹೇಳಿದ್ರು. ಹಿಂದಿಯಲ್ಲಿ ಮಾತ್ರ ಒಂದೇ ಒಂದು ಸಿನಿಮಾ ಫೋರ್ಸ್ ಮಾಡಿರೋದ್ರಿಂದ, ರವಿಚಂದ್ರನ್ ಅವರ ಫೇವರೇಟ್ ಹೀರೋಯಿನ್ ಆಗಿರೋದ್ರಿಂದ ಶ್ರೀದೇವಿ ಅವ್ರ ಸಿನಿಮಾನ ಡೈರೆಕ್ಟ್ ಮಾಡಕ್ಕೆ ಒಪ್ಕೊಂತಾರೆ. ಬಟ್ ಆದ್ರೂ ಆ ಸಿನಿಮಾನ ಡೈರೆಕ್ಟ್ ಮಾಡಕ್ ಆಗಿಲ್ಲ. ಕಾರಣ ರವಿಚಂದ್ರನ್ ಅವರು ತುಂಬಾ ಬಿಸಿ ಆಗಿದ್ರು. ಬಾಂಬೆಗೆ ಹೋಗಿ ಒಂದಷ್ಟು ತಿಂಗಳು ಟೈಮ್ ಸ್ಪೆಂಡ್ ಮಾಡಿ ಸಿನಿಮಾ ಮಾಡೋಷ್ಟು ಟೈಮ್ ಇರಲಿಲ್ಲ. ಆ ಕಾರಣದಿಂದ ಅದನ್ನು ಡ್ರಾಪ್ ಮಾಡಿದ್ರು. ಈಗಿರೋ ಹುಡುಗರು ಪ್ರಶ್ನಿಸಬಹುದು, ಅದೇನಿದು ರವಿಚಂದ್ರನ್ ಅವ್ರಿಗೆ ಅಷ್ಟೊಂದು ಕ್ರೇಜ್ ಇತ್ತ ಅಂತ ನೀವು ಕೇಳಬಹುದು. ಕೂಲಿ ಸಿನಿಮಾ ಪ್ರೊಡಕ್ಷನ್ ಅಲ್ಲಿ ಇರುವಾಗ ಲೋಕೇಶ್ ಕನಗರಾಜ್ ಮೇಲೆ ಎಷ್ಟೊಂದು ಕ್ರೇಜ್ ಇತ್ತು. ಪುಷ್ಪ 2 ಪ್ರೊಡಕ್ಷನ್ ಅಲ್ಲಿ ಇರುವಾಗ ಆ ಸಿನಿಮಾದ ಡೈರೆಕ್ಟರ್ ಸುಕುಮಾರ್ ಅವ್ರ ಮೇಲೆ ಎಷ್ಟೊಂದು ಕ್ರೇಜ್ ಇತ್ತು. ನಮ್ ಸಿನಿಮಾ KGF 2 ಪ್ರೊಡಕ್ಷನ್ ಅಲ್ಲಿ ಇರುವಾಗ ಆ ಸಿನಿಮಾದ ಡೈರೆಕ್ಟರ್ ಪ್ರಶಾಂತ್ ಅವ್ರ ಮೇಲೆ ಎಷ್ಟೊಂದು ಕ್ರೇಜ್ ಇತ್ತು. ಈ ಕ್ರೇಜ್ ಅನ್ನೋದು ಎಕ್ಸ್ಪೆಕ್ಟೇಷನ್, ಎಷ್ಟೊಂದು ಎಕ್ಸ್ಪೆಕ್ಟೇಷನ್ ಇತ್ತು. ಡಾಕ್ಟರ್ ರವಿಚಂದ್ರನ್ ಅವರ ಕ್ರಾಂತಿ ಕ್ರಾಂತಿ ಸಿನಿಮಾ ಪ್ರೊಡಕ್ಷನ್ ಅಲ್ಲಿ ಇರುವಾಗ ಆ ಸಿನಿಮಾ ಕ್ರಿಯೇಟ್ ಮಾಡಿರುವಂತ ಎಕ್ಸ್ಪೆಕ್ಟೇಷನ್ ಈ ಯಾವ ಸಿನಿಮಾಗಳು ಮಾಡಿಲ್ಲ. ಇವತ್ತು ಸೋಷಿಯಲ್ ಮೀಡಿಯಾಸ್ ಇದೆ, ಆ ಸಿನಿಮಾದ ಯಾವ್ದಾದ್ರು ಒಂದು ಅಪ್ಡೇಟ್ಸ್ ನ ಸೋಷಿಯಲ್ ಮೀಡಿಯಾಸ್ ಅಲ್ಲಿ ರಿಲೀಸ್ ಮಾಡಿ ಅದನ್ನ ಅವರವರ IT ವಿಂಗ್ ಮೂಲಕ ದೊಡ್ಡ ಮಟ್ಟಕ್ಕೆ ರೀಚ್ ಮಾಡಿಸಿ ಆ ಅಪ್ಡೇಟ್ಸ್ ಗಳನ್ನ ದೊಡ್ಡ ಮಟ್ಟಿಗೆ ವೈರಲ್ ಮಾಡಬಹುದು. ಆದ್ರೆ ಇದು ಯಾವುದು ಇಲ್ಲದೆ ಶಾಂತಿ ಕ್ರಾಂತಿ ಸಿನಿಮಾ ಪ್ರೊಡಕ್ಷನ್ ಅಲ್ಲಿ ಇರುವಾಗ ಅಷ್ಟು ದೊಡ್ಡ ಸುದ್ದಿ ಆಗಿತ್ತು. ಆವಾಗ ಇದ್ದಿದ್ದು ಪ್ರಿಂಟ್ ಮೀಡಿಯಾ ಮಾತ್ರ. ನಾಗಾರ್ಜುನ ಅವ್ರು ಕಾಲ್ ಶೀಟ್ ಕೊಡೋದು ಏನ್ ದೊಡ್ಡ ವಿಷಯ ಅಲ್ಲ ಅಂತ ನೀವು ಹೇಳ್ಬೋದು. ನಾಗಾರ್ಜುನ ಅವ್ರು ಕೂಡ ಅವಾಗ ತಾನೇ ಬಂದ್ರು, ರವಿಚಂದ್ರನ್ ಅವ್ರ ಪೀರಿಯಡ್ ತಾನೆ ಅವ್ರು ಕೂಡ, ಅವ್ರ ಕಾಲ್ ಶೀಟ್ ಕೊಡೋದ್ರಲ್ಲಿ ಏನ್ ದೊಡ್ಡ ವಿಷಯ ಅಂತ ನೀವು ಕೇಳ್ಬೋದು. ಆದ್ರೆ ರಜನಿಕಾಂತ್ ಅನ್ನೋ ಒಂದು ಹೆಸರು 90s ಅಲ್ಲಿ ಎಷ್ಟು ಪೀಕ್ ಅಲ್ಲಿ ಇದ್ರು ಅಂದ್ರೆ, ಅವ್ರ ಕಾಲ್ ಶೀಟ್ ಕೊಟ್ರೆ ಸಾಕು ಅಂತ ವೆಯ್ಟ್ ಮಾಡ್ತಾ ಇರೋ ಸುಮಾರು ಪ್ರೊಡ್ಯೂಸರ್ ಗಳು ಇದ್ರು. ಆ ರೇಂಜ್ ಅಲ್ಲಿ ಇರೋ ರಜನಿಕಾಂತ್ ಅವರು ರವಿಚಂದ್ರನ್ ಅವ್ರಿಗೆ ಕಾಲ್ ಶೀಟ್ ಕೊಡ್ತಾರೆ ಅಂದ್ರೆ, ಮುಂಚೆ ವೀರಸ್ವಾಮಿ ಅವ್ರ ಪ್ರೊಡಕ್ಷನ್ ಅಲ್ಲಿ ನಾವು ಕೆಲಸ ಮಾಡ್ಬಿಟ್ವಿ ಆದ್ರಿಂದ ಕಾಲ್ ಶೀಟ್ ಕೊಡೋಣ ಅಂತಾನ? ದಟ್ ಇಸ್ ಇಂಪಾಸಿಬಲ್. ರಜನಿಕಾಂತ್ ಅವರ ಕ್ಯಾಲ್ಕುಲೇಷನ್ ಯಾವ ತರ ಇರುತ್ತೆ ಅಂದ್ರೆ, ಆ ಟೈಮ್ ಅಲ್ಲಿ ದೊಡ್ಡ ಡೈರೆಕ್ಟರ್ಸ್, ದೊಡ್ಡ ಪ್ರೊಡ್ಯೂಸರ್ಸ್, ದೊಡ್ಡ ಆಕ್ಟರ್ಸ್ ಜೊತೆನೆ ರಜನಿಕಾಂತ್ ಅವರು ಟ್ರಾವೆಲ್ ಮಾಡೋರು. ಕಾರಣ ಅವರ ಸ್ಟಾರ್ಸ್ಗೆ, ಅವರ ಸಿನಿಮಾದ ಡಿಮ್ಯಾಂಡ್ಸ್ಗೆ, ಅವರ ಫ್ಯಾನ್ ಫಾಲೋವರ್ಸ್ಗೆ, ಅವರ ಇಮೇಜ್ಗೆ ಅದೇ ಕರೆಕ್ಟ್ ಅಂತ ಡಿಸೈನ್ ಮಾಡಿ ಅದ್ರ ಮೇಲೆ ಟ್ರಾವೆಲ್ ಮಾಡುವಂತ ವ್ಯಕ್ತಿ. ಅದು ತಪ್ಪು ಅಂತ ನಾವು ಹೇಳಕ್ಕಾಗಲ್ಲ. ಅಂತ ರಜನಿಕಾಂತ್ ಅವರು ತನ್ನ ಇಟ್ಕೊಂಡು ಡೈರೆಕ್ಟ್ ಮಾಡಕ್ಕೆ ರವಿಚಂದ್ರನ್ ಅವ್ರಿಗೆ ಕಾಲ್ ಶೀಟ್ ಕೊಡ್ತಾರೆ ಅಂದ್ರೆ, ಆಸ್ ಅ ಡೈರೆಕ್ಟರ್ ರವಿಚಂದ್ರನ್ ಅವ್ರ ಡೈರೆಕ್ಷನ್
ಎಷ್ಟು ದೊಡ್ಡ ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡಿರ್ಬೋದು ಅಂತ ಯೋಚನೆ ಮಾಡಿ. ಆಮೇಲೆ ಇದಕ್ಕೆ ಮುಂಚೆ ನಾಗಾರ್ಜುನ ಬಗ್ಗೆ ನಾವು ಮಾತಾಡೋದ್ವಲ್ಲ, ತೆಲುಗುನಲ್ಲಿ ನಾಗಾರ್ಜುನ, ಶಿವ, ಗೀತಾಂಜಲಿ ಅಂತ ದೊಡ್ಡ ದೊಡ್ಡ ಸಿಲ್ವರ್ ಜುಬ್ಲಿ ಸಿನಿಮಾಗಳನ್ನ ಕೊಟ್ಟು ಒಂದು ದೊಡ್ಡ ಇಮೇಜ್ ನ ಕ್ರಿಯೇಟ್ ಮಾಡಿದವರು. ಯಂಗ್ ಅಪ್ಕಮಿಂಗ್ ಸೂಪರ್ ಸ್ಟಾರ್ ಅಲ್ಲಿ ಅವರು ಒಬ್ಬರಾಗಿದ್ರು. ಜೊತೆಗೆ ಅಕ್ಕಿನೇನಿ ನಾಗೇಶ್ವರ ಅವರ ಮಗ. ಸಿನಿಮಾ ತುಂಬಾ ಚೆನ್ನಾಗಿ ಗೊತ್ತು, ಅವರ ತಂದೆಯ ಗೈಡ್ನೆಸ್ ಇತ್ತು. ನಾಗೇಶ್ವರ ಅವರು ಹೇಳಿದ್ರೆ ಮಾತ್ರನೇ ನಾಗಾರ್ಜುನ ಅವರು ಆ ಸಿನಿಮಾನ ಒಪ್ಕೊಳ್ಳೋರಂತೆ. ಸೊ ರವಿಚಂದ್ರನ್ ಅವರ ಡೈರೆಕ್ಷನ್ ಅಲ್ಲಿ ಅಕ್ಕಿನೇನಿ ನಾಗೇಶ್ವರ ಅವರು ಒಪ್ಕೊಂಡು ಮಗನ್ನ ಕಳಿಸ್ತಾರೆ ಅಂದ್ರೆ ರವಿಚಂದ್ರನ್ ಅವರ ಕೆಲಸದ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಟಿರ್ಬೋದು ಅಂತ ಯೋಚನೆ ಮಾಡಿ. 80s ಮತ್ತು 90s ಜನರೇಷನ್ ಗೆ ರವಿಚಂದ್ರನ್ ಅವರ ಕ್ರೇಜ್ ತುಂಬಾ ಚೆನ್ನಾಗಿ ಗೊತ್ತು. ಆ ಕ್ರೇಜ್ ಜೊತೆನೆ ಬೆಳೆದವರು ನಾವೆಲ್ಲ. ಅದಕ್ಕೆ ಇವತ್ತಿಗೂ ರವಿಚಂದ್ರನ್ ಅವರು ಡೈರೆಕ್ಟ್ ಮಾಡ್ತಾರೆ ಅಂದ್ರೆ ಆ ಸಿನಿಮಾಗಳಿಗೆ ಒಂದು ಸಪರೇಟ್ ಅಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಈಗ ರವಿಚಂದ್ರನ್ ಅವರು ಆಕ್ಟ್ ಮಾಡಿ, ಡೈರೆಕ್ಟ್ ಮಾಡಿ, ಪ್ರೊಡ್ಯೂಸ್ ಮಾಡ್ತಾ ಇರೋ ಐ ಆಮ್ ಗಾಡ್ ದ ಕ್ರೇಜಿ ಸಿನಿಮಾ ಅಂಡರ್ ಪ್ರೊಡಕ್ಷನ್ ಅಲ್ಲಿ ಇದೆ. ಸೋಷಿಯಲ್ ಮೀಡಿಯಾಸ್ ಗಳಲ್ಲಿ ದೊಡ್ಡ ಮಟ್ಟಕ್ಕೆ ಸುದ್ದಿ ಮಾಡ್ತಾ ಇದೆ. January 22nd, 23rd ಅಲ್ಲಿ ರವಿಚಂದ್ರನ್ ಅವರು ಹೇಳಿದ್ರು ಸಿನಿಮಾ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಶಿವರಾತ್ರಿ ದಿನ ಈ ಸಿನಿಮಾದ ಆಡಿಯೋನ ರಿಲೀಸ್ ಮಾಡ್ತಾ ಇದ್ದೀನಿ. ಎಲ್ಲಾ ಊರುಗಳಲ್ಲೂ ಮ್ಯೂಸಿಕ್ ಪ್ರೋಗ್ರಾಮ್ ಮಾಡಿ ಈ ಸಿನಿಮಾದ ಹಾಡುಗಳನ್ನ ರೀಚ್ ಮಾಡಿಸಿ ಆ ಸಿನಿಮಾಗೆ ಪ್ರಚಾರ ಮಾಡ್ತೀನಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ನಾವು ಮಾತಾಡಿದ್ವಿ ಮುಂಚೆ ವಿಡಿಯೋಸ್ ಗಳಲ್ಲಿ. ಈ ಮಂತ್ February 7th or 8th ಅಲ್ಲಿ ಒಂದು ಪ್ರೋಗ್ರಾಮ್ ಅಲ್ಲಿ ಐ ಆಮ್ ದ ಗಾಡ್ ಕ್ರೇಜಿ ಸಿನಿಮಾದ ಬಗ್ಗೆ ಮಾತಾಡುವಾಗ ಸಿನಿಮಾ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಕ್ಲೈಮ್ಯಾಕ್ಸ್ ಮಾತ್ರ ಇನ್ನು ಬಾಕಿ ಇದೆ. ಆ ಕ್ಲೈಮ್ಯಾಕ್ಸ್ ಅಲ್ಲಿ ಮಕ್ಕಳು ಜಾಸ್ತಿ ಇರ್ತಾರೆ. ಇವಾಗ ಮಕ್ಕಳಿಗೆ ಎಕ್ಸಾಮ್ ಟೈಮ್ ಇದೆ, ಅದರಿಂದ ಬ್ರೇಕ್ ಕೊಟ್ಟಿದ್ದೀನಿ. ಮಾರ್ಚ್ ಅಲ್ಲಿ ಅವ್ರ ಎಕ್ಸಾಮ್ ಮುಗಿದೋಗುತ್ತೆ. ಎಕ್ಸಾಮ್ ಮುಗಿದ ಮೇಲೆ ಈ ಕ್ಲೈಮ್ಯಾಕ್ಸ್ ಪ್ಲಾನ್ ಮಾಡ್ತಾ ಇದ್ದೀನಿ. ನಂತರ ಸಣ್ಣ ಪುಟ್ಟ ಪ್ಯಾಚ್ ವರ್ಕ್ ಇರುತ್ತೆ. ಇದನ್ನೆಲ್ಲ ಕಂಪ್ಲೀಟ್ ಮಾಡ್ಬಿಟ್ರೆ ಸಿನಿಮಾ ಫುಲ್ ಕಂಪ್ಲೀಟ್ ಆಗೋಗುತ್ತೆ ಅಂತ ಹೇಳಿದ್ರು. ಆಗ ಈ ಸಿನಿಮಾದ ಆಡಿಯೋ ರಿಲೀಸ್ ಬಗ್ಗೆ ಏನು ಮಾತಾಡ್ಲಿಲ್ಲ. ಸೊ ಆಲ್ರೆಡಿ ಆಡಿಯೋ ಶಿವರಾತ್ರಿ ದಿನ ರಿಲೀಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ರಲ್ಲ, ಅದರಿಂದ ಅದ್ರ ಬಗ್ಗೆ ಮಾತಾಡ್ಲಿಲ್ವೋ ಏನೋ ಅಂತ ಅನ್ಕೊಂಡ್ವಿ. ಶಿವರಾತ್ರಿ 15th February ಇತ್ತು. ಅವತ್ತು ಅವರ ಫೇಸ್ಬುಕ್ ಪ್ಲಾಟ್ಫಾರ್ಮ್ ಅಲ್ಲಿ 1 minute 31 seconds ಇರುವಂತ ಮ್ಯೂಸಿಕ್ ಆಲ್ಬಮ್ ನ ರಿಲೀಸ್ ಮಾಡಿದ್ರು. ಫ್ಯಾಂಟಾಸ್ಟಿಕ್ ಮ್ಯೂಸಿಕ್ ಅನ್ಬೋದು. ಮ್ಯೂಸಿಕ್ ಮಾತ್ರ ಅಲ್ಲ, ಆ ಬ್ಯಾಕ್ ಗ್ರೌಂಡ್ ಯಾರು ವಾಯ್ಸ್ ಕೊಟ್ಟಿದಾರೋ ಫಿಮೇಲ್ ವಾಯ್ಸ್ ಅಷ್ಟು ಅದ್ಭುತವಾಗಿದೆ. ಬೇರೆ ಏನು ಅಪ್ಡೇಟ್ಸ್ ಬಂದಿಲ್ಲ. ಶಿವರಾತ್ರಿ ದಿನ ಈ ಸಿನಿಮಾದ ಆಡಿಯೋ ರಿಲೀಸ್ ಮಾಡ್ತಾ ಇದ್ದೀನಿ. ಎಲ್ಲಾ ಊರುಗಳಲ್ಲೂ ಮ್ಯೂಸಿಕ್ ಪ್ರೋಗ್ರಾಮ್ ಮಾಡ್ತೀನಿ ಅಂತ ಏನ್ ಹೇಳಿದ್ರು, ಅದ್ರ ಬಗ್ಗೆ ರವಿ ಸರ್ ಏನಾದ್ರು ಅಪ್ಡೇಟ್ಸ್ ಕೊಡ್ತಾರ ಅಂತ ನಾವು ಕಾಯ್ತಾ ಇದ್ವಿ. ಬಟ್ ಅವ್ರ ಕಡೆಯಿಂದ ಯಾವ ಅಪ್ಡೇಟ್ಸ್ ಬಂದಿಲ್ಲ. ನಾನು ನಮ್ ಕಾಂಟ್ಯಾಕ್ಟ್ಸ್ ಅಲ್ಲಿರೋ ಕೆಲವ್ರನ್ನ ವಿಚಾರಿಸುವಾಗ ಅವ್ರು ಹೇಳೋದು ನಮಗಳಿಗೂ ಅಷ್ಟು ಡೀಟೇಲ್ ಆಗಿ ಗೊತ್ತಿಲ್ಲ. ಬಟ್ ಆದ್ರೆ ನಮಗ್ ತಿಳಿದಿರೋ ಸುದ್ದಿ ಏನಂದ್ರೆ ರವಿ ಸರ್ ಒಂದು ಪ್ರೋಗ್ರಾಮ್ ಅಲ್ಲಿ ಹೇಳಿರೋ ತರ ಈ ಸಿನಿಮಾದ ಕೆಲವು ದೃಶ್ಯಗಳು ಇನ್ನು ಬ್ಯಾಲೆನ್ಸ್ ಇದೆ, ಪ್ಲಸ್ 2 ಹಾಡುಗಳು ಶೂಟ್ ಮಾಡೋದಿದೆ. ಅದು ಮಾಡ್ಬಿಟ್ರೆ ಸಿನಿಮಾ ಮುಗಿದೋಗುತ್ತೆ. ಆದ್ರೆ ರವಿಚಂದ್ರನ್ ಅವರು ಇನ್ನು AI ನಲ್ಲಿ ಯಾವ ತರ ದೃಶ್ಯಗಳನ್ನೆಲ್ಲ ಕ್ರಿಯೇಟ್ ಮಾಡಬಹುದು ಅಂತ ಆ ಡಿಸ್ಕಷನ್ ಅಲ್ಲಿ ಕೂತಿದಾರಂತೆ. ಸೊ ಸಿನಿಮಾದ ಔಟ್ಪುಟ್ ಹೊರಗೆ ಬರುವಾಗ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಸಿನಿಮಾನ ನೋಡುವಂತ ಫೀಲಿಂಗ್ ಆಡಿಯನ್ಸ್ ಗೆ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ರವಿ ಸರ್ ಯಾವಾಗ್ಲೂ ಹಂಗೆ ಏನೋ ಮಾಡ್ಬಿಟ್ವಿ, ದುಡ್ಡಿನ ಒತ್ತಡ ಇದೆ, ರಿಲೀಸ್ ಮಾಡ್ಬಿಡೋಣ, ಆಪತ್ತನ್ನ ತಗೊಳ್ಳೋಣ ಅನ್ನೋ ಕ್ಯಾರೆಕ್ಟರ್ ಅಲ್ಲ. ಒಂದನ್ನ ಬೆಸ್ಟ್ ಅಂತ ವರ್ಕ್ ಮಾಡೋರು, ಆ ವರ್ಕ್ ಮುಗಿದ ಮೇಲೆ ದಿ ಬೆಸ್ಟ್ ಯಾವ್ದು ಅಂತ ಹುಡುಕವರು, ಆ ತರ ಒಂದು ಟೆಕ್ನಿಷಿಯನ್ ರವಿಚಂದ್ರನ್ ಅವರು. ಆದಷ್ಟು ಬೇಗ ಈ ಸಿನಿಮಾದ ಅಪ್ಡೇಟ್ಸ್ ರವಿಚಂದ್ರನ್ ಅವರೇ ಹೇಳಬಹುದು ಅಂತ ಇನ್ನು ಕೆಲವರು ಹೇಳ್ತಾ ಇದ್ದಾರೆ. ಕಾರಣ ಆಲ್ರೆಡಿ ರವಿಚಂದ್ರನ್ ಅವರು ಅನೌನ್ಸ್ ಮಾಡಿದ್ರು, ಶಿವರಾತ್ರಿ ದಿನ ಆಡಿಯೋ ಲಾಂಚ್ ಮಾಡ್ತೀನಿ ಅಂತ ಅನೌನ್ಸ್ ಮಾಡಿದ್ರು. ಸೊ ಮಾಡದೇ ಇರಕ್ಕೆ ಕಾರಣ ಏನು ಅಂತಾನು ಹೇಳ್ಬೋದು. ಆದಷ್ಟು ಬೇಗ ರವಿ ಸರ್ ಇನ್ನೊಂದು ಅಪ್ಡೇಟ್ ಕೊಡಬಹುದು ಅಂತ ಕಾದಿದ್ದೀನಿ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬಾಯ್.